ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಸಂಜೆಯ ತಿಂಡಿಗೆ ಏನಾದ್ರೂ ಈ ರೀತಿ ಗರಿ ಗರಿಯಾಗಿದ್ರೆ ತುಂಬಾನೇ ರುಚಿಕರಾಗಿರ್ತದೆ ಅಲ್ವಾ? ಇನ್ನಂತೂ ಮಳೆಗಾಲ ಬರ್ತಾ ಇದೆ. ಆ ಟೈಮಲ್ಲಂತೂ ಇಂತಹ ತಿಂಡಿಗಳಿದ್ರೆ ಸೂಪರ್ ಆಗಿ ಆಗ್ತದೆ. ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ಸ್ನಾಕ್ಸ್ ರೆಸಿಪಿಯನ್ನ ತೋರಿಸ್ತಾ ಇದ್ದೇನೆ. ಹೊರಗಡೆಯಿಂದ ಕ್ರಿಸ್ಪಿ ಕ್ರಿಸ್ಪಿ ಆಗಿರ್ತದೆ, ಒಳಗಡೆಯಿಂದ ಸಾಫ್ಟ್ ಸಾಫ್ಟ್ ಆಗಿರ್ತದೆ. ತಿನ್ಲಿಕ್ಕಂತೂ ಸೂಪರ್ ಆಗಿ ಆಗ್ತದೆ. ಇದನ್ನ ಮಾಡ್ಲಿಕ್ಕೆ ನಾನು ಬಳಸ್ತಾ ಇರೋದು ದಿವ್ಯ ಹಲಸಿನಕಾಯಿ ಅಥವಾ ಚೀಗುಜ್ಜೆ. ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಹಾಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಅದರಲ್ಲಿರುವಂತಹ ಗೂಂಜಿನ ಭಾಗವನ್ನೆಲ್ಲ ಕಟ್ ಮಾಡಿಕೊಂಡು ಸಾಂಬಾರಿಗೆಲ್ಲ ಕಟ್ ಮಾಡುವ ಹಾಗೆ ದೊಡ್ಡ ದೊಡ್ಡದಾಗಿ ಹೋಳುಗಳನ್ನ ಮಾಡ್ಕೊಳ್ತಾ ಇದ್ದೇನೆ. ಹಲಸಿನಕಾಯಿಯಲ್ಲಿ ಈ ರೆಸಿಪಿಯನ್ನ ಮಾಡ್ಬೋದು ಅಥವಾ ಆಲೂಗಡ್ಡೆಯಲ್ಲಿ ಕೂಡ ಈ ಒಂದು ರೆಸಿಪಿಯನ್ನ ಮಾಡ್ಕೊಳ್ಬೋದು. ತುಂಬಾನೇ ರುಚಿಕರವಾಗಿ ಬರ್ತದೆ. ಈಗಂತೂ ಈ ದಿವ್ಯ ಹಲಸಿನಕಾಯಿಯ ಸೀಸನ್ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಈ ರೆಸಿಪಿಯನ್ನ ಮಾಡ್ಕೊಳ್ಳಿ, ತುಂಬಾನೇ ಸೂಪರ್ ಆಗಿ ಆಗ್ತದೆ. ದಿವ್ಯ ಹಲಸಿನಕಾಯಿ ಸಿಕ್ತು ಅಂದ್ರೆ ಈ ರೆಸಿಪಿಯನ್ನ ತಪ್ಪದೆ ಮರೆಯದೆ ಮಾಡ್ಕೊಂಡು ತಿನ್ನಿ. ಹೇಗೆ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನು ಕೂಡ ಮರಿಬೇಡಿ. ಎಲ್ಲ ಈ ರೀತಿ ಹೋಳುಗಳನ್ನ ಮಾಡ್ಕೊಂಡು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ನೀರಲ್ಲಿ ಹಾಕೋದ್ರಿಂದ ಹೋಳುಗಳು ಕಪ್ಪಾಗುದಿಲ್ಲ. ಇದು ಚೆನ್ನಾಗಿ ಬಲ್ತಿದೆ, ಹಾಗಾಗಿ ತುಂಬಾ ಚೆನ್ನಾಗಿದೆ. ಒಂದರಲ್ಲಿ ನಾನು ಮುಕ್ಕಾಲು ಭಾಗದಷ್ಟು ಉಪಯೋಗಿಸಿದ್ದೆ, ಕಾಲು ಭಾಗದಷ್ಟು ಬಿಟ್ಕೊಂಡಿದ್ದೇನೆ. ಈಗ ಒಂದು ಬೌಲಲ್ಲಿ ಅಚ್ಚ ಖಾರದ ಪುಡಿಯನ್ನ ಹಾಕೊಳ್ತಾ ಇದ್ದೇನೆ. ಇದಕ್ಕೆ ಬೇಕಾಗುವಂತಹ ಮಸಾಲ ಪುಡಿಯನ್ನ ಮನೆಯಲ್ಲಿ ರೆಡಿ ಮಾಡ್ತಾ ಇದ್ದೇನೆ. ತುಂಬಾನೇ ಗರಿ ಗರಿಯಾಗಿ ಸೂಪರ್ ಆಗಿ ಬರ್ತದೆ ಇದು. ನಾನೊಂದು 3 ಟೀ ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನ ಹಾಕೊಂಡಿದ್ದೇನೆ. ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಂತರ ಧನಿಯಾ ಬೀಜದ ಪುಡಿ 1.5 ಟೀ ಚಮಚ ಆಗುವಷ್ಟು ಹಾಕೊಂಡಿದ್ದೇನೆ. ಹಾಗೆ ಗರಂ ಮಸಾಲ ಪುಡಿ 1 ಟೀ ಚಮಚ ಆಗುವಷ್ಟು, ರುಚಿಗೆ ಬೇಕಾಗುವಷ್ಟು ಉಪ್ಪು, ಮುಕ್ಕಾಲು ಭಾಗದಷ್ಟು ಉಪಯೋಗಿಸಿದ್ದೇನಲ್ಲ ಅದನ್ನು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕು. ಮಸಾಲೆಗೆ ಹಾಗೆ ಹೋಳಿಗೆ ಸ್ವಲ್ಪ ಜಾಸ್ತಿನೇ, ಹೋಳಿಗೆ ಹೊರಗಡೆಯಿಂದ ಕೋಟಿಂಗಿಗೆ ಉಪ್ಪು ಬೇಕಾಗ್ತದೆ. ನಾನು ಅಂದಾಜು 1 ಟೀ ಚಮಚ ಆಗುವಷ್ಟು ಹಾಕೊಂಡಿದ್ದೇನೆ. ನಂತರ ಕಾರ್ನ್ಫ್ಲೋರ್ ಅನ್ನು ಹಾಕೊಳ್ತಾ ಇದ್ದೇನೆ. ತುಂಬ ಗರಿ ಗರಿಯಾಗಿ ಬರಲಿಕ್ಕೆ ನಾವು ಕಾರ್ನ್ಫ್ಲೋರ್ ಅನ್ನು ಬಳಸಬೇಕು. 2 ಟೇಬಲ್ ಚಮಚ ಆಗುವಷ್ಟು ಹಾಕೊಂಡಿದ್ದೇನೆ. ನಂತರ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಅಷ್ಟೇ 2 ಟೇಬಲ್ ಚಮಚ ಆಗುವಷ್ಟು ಬಳಸಿದ್ದೇನೆ. ನಂತರ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಅಕ್ಕಿ ಹಿಟ್ಟು 3 ಟೇಬಲ್ ಚಮಚ ಆಗುವಷ್ಟು ಹಾಕ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರ್ತದೆ. ಮೈದಾ ಹಿಟ್ಟು ಬೈಂಡಿಂಗಿಗೆ ಹೆಲ್ಪ್ ಮಾಡ್ತದೆ. ಅಕ್ಕಿ ಹಿಟ್ಟು ಮತ್ತೆ ಕಾರ್ನ್ಫ್ಲೋರ್ ಅನ್ನು ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಚ್ಕೊಳ್ಳೋದಿಲ್ಲ. ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕಾಗ್ತದೆ. ನಂತರ ಜಜ್ಜಿಟ್ಟಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೇನೆ. ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡಿದ್ದೇನೆ. ನಾನು ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿ ಉಪಯೋಗಿಸಿದ್ದೇನೆ. ತುಂಬ ಚೆನ್ನಾಗಿ ಪರಿಮಳ ಕೊಡ್ತದೆ ಇದು. ಹಾಗೆ ಜಿಗುಜೆ ಸ್ವಲ್ಪ ವಾಯುವಾಗಿರೋದ್ರಿಂದ ನಾವು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಇಂಗು ಎಲ್ಲ ಹಾಕಬೇಕಾಗ್ತದೆ, ಇಲ್ಲಾಂದರೆ ವಾಯುವಾಗೋ ಸಾಧ್ಯತೆ ಇರ್ತದೆ. ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೇನೆ. ಚೆನ್ನಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ನೀರನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೇನೆ. ತುಂಬ ನೀರನ್ನು ಹಾಕಿ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ, ಪುಡಿ ಹಿಟ್ಟಿನ ಹಾಗೆ ಎಲ್ಲ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೊಳ್ಬೇಕು. ಈಗಾಗಲೇ ನನ್ನ ಚಾನಲಲ್ಲಿ ದಿವ್ಯ ಹಲಸಿನಕಾಯಿಯನ್ನು ಬಳಸಿ ಮಾಡುವಂತಹ ಸಾಂಬಾರು, ಪೋಡಿ, ಹಾಗೆ ರವಾ ಫ್ರೈ ತವಾದ ಮೇಲೆ ಮಾಡ್ತಾರಲ್ಲ ಅದು, ಹೀಗೆ ವೆರೈಟಿ ರೆಸಿಪಿಗಳನ್ನು ತೋರಿಸಿದ್ದೇನೆ. ಅದನ್ನೆಲ್ಲವನ್ನು ಕೂಡ ನೀವು ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡ್ಬೋದು. ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೇನೆ. ಅದಕ್ಕೆ ಮತ್ತೆ 2 ಟೀ ಚಮಚ ಆಗುವಷ್ಟು ಮೊಸರನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಟೀ ಚಮಚ ಆಗುವಷ್ಟು ಆಮ್ಚೂರ್ ಪೌಡ್ರನ್ನ ಹಾಕ್ತಾ ಇದ್ದೇನೆ. ಹುಳಿಯ ಬ್ಯಾಲೆನ್ಸಿಗೋಸ್ಕರ ಹಾಕ್ತಾ ಇದ್ದೇನೆ. ಆಮ್ಚೂರ್ ಪೌಡ್ರ್ ಇತ್ತಂದರೆ ಬಳಸಿ, ಇಲ್ಲ ಅಂದರೆ ಸ್ವಲ್ಪ ಲಿಂಬೆಹಣ್ಣಿನ ರಸನೋ ಅಥವಾ ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಳ್ಳಿ. ರುಚಿ ತುಂಬಾ ಚೆನ್ನಾಗಿ ಬರ್ತದೆ. ಎಲ್ಲ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿಟ್ಟಿರುವಂತಹ ದಿವ್ಯ ಹಲಸಿನಕಾಯಿಯ ಹೋಳುಗಳನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಕೋಟಿಂಗ್ ನೋಡಿ ಚೆನ್ನಾಗಿ ಬರ್ತಾ ಇದೆ. ಆ ರೀತಿ ಬರಬೇಕು. ತುಂಬ ನೀರಾದರೆ ಕೋಟಿಂಗ್ ನಿಲ್ಲುವುದಿಲ್ಲ. ಹಾಗಂತ ತುಂಬ ಗಟ್ಟಿ ಆದರೆ ದಪ್ಪ ದಪ್ಪ ಹಾಗೆ ಇರ್ತದೆ ಮೇಲ್ಗಡೆಯಿಂದ. ತುಂಬ ಗಟ್ಟಿ ಮಾಡ್ಕೊಳ್ಳೋದು ಬೇಡ. ಈ ರೀತಿ ಹದವಾದ ಕೋಟಿಂಗ್ ಬಂದರೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗ್ತದೆ. ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು 10 ನಿಮಿಷ ಎಣ್ಣೆ ಕಾಯೋದ್ರವರೆಗೆ ಹಾಗೆ ಇರಲಿ. ನಂತರ ಕಾದಿರುವ ಎಣ್ಣೆಯಲ್ಲಿ ಒಂದೊಂದಾಗಿ ಇದನ್ನು ಬಿಟ್ಕೊಳ್ತಾ ಬರಬೇಕು. ನೀರಾಯಿತು ಅಂತ ಅನಿಸಿದರೆ ಬೇಕಾದರೆ ಸ್ವಲ್ಪ ಹಿಟ್ಟನ್ನು ಉದುರಿಸಿ ಸರಿ ಮಾಡ್ಕೊಳ್ಳಿ. ತುಂಬ ನೀರು ಆಯಿತು, ಕೋಟಿಂಗ್ ಕಚ್ಕೊಳ್ತಾ ಇಲ್ಲ ಅಂತ ಅನಿಸಿದರೆ ಮಾತ್ರ. ಈ ರೀತಿ ಹೊಂಬಣ್ಣ ಬರುವ ತನಕ ಇದನ್ನು ಕರ್ಕೊಳ್ಬೇಕು. ತುಂಬ ಗರಿ ಗರಿಯಾಗಿ ಸೂಪರ್ ಆಗಿ ಆಗ್ತದೆ.
ಇವತ್ತಿನ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಲವಾರು ರೆಸಿಪಿಗಳು ನಿಮಗೋಸ್ಕರ ಕಾಯ್ತಾ ಇದೆ. ಖಂಡಿತ ಅವೆಲ್ಲವನ್ನು ನೋಡಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಒಂದು ಕಡೆ ಬೆಂದ ನಂತರ ಮತ್ತೊಂದು ಕಡೆಗೆ ತಿರುವಿ ಹಾಕ್ಕೊಳ್ತಾ ಇದ್ದೇನೆ. ಈಗಾಗಲೇ ಗರಿ ಗರಿಯೇ ಆಗ್ತಾ ಇದೆ ಇದು. ಈ ದಿವ್ಯಲ್ಸಿನಕಾಯಿ ಏನಿದೆ ಅದು ಸ್ವಲ್ಪ ಒಳಗಡೆ ಸಾಫ್ಟ್ ಇರ್ತದೆ. ಹಾಗಾಗಿ ಚೆನ್ನಾಗಿ ಗರಿ ಆಗೋ ತನಕ ಕರ್ಕೊಳ್ಬೇಕು. ಕರಿದು ಮುಗಿತಾ ಬರ್ತಾ ಇರುವಾಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ತೆಗಿರಿ. ಆ ಪರಿಮಳ ಇದೆಯಲ್ಲ, ತುಂಬ ಸೂಪರ್ ಕಾಂಬಿನೇಷನ್ ಆಗ್ತದೆ ಈ ಒಂದು ರೆಸಿಪಿಗೆ. ಈ ರೀತಿ ಹಾಕಿ ತೆಕ್ಕೊಂಡ್ರೆ ರುಚಿಯಾದ ದಿವ್ಯಲ್ಸಿನಕಾಯಿಯ ಮಸಾಲ ಬೈಟ್ಸ್ ರೆಡಿ ಆಯಿತು. ಇದು ನಾನಿಟ್ಟಿರುವಂತಹ ಹೆಸರು. ಇದಕ್ಕೆ ರಿಯಲ್ ಆದ ಹೆಸರು ಏನು ಅಂತ ನಿಮಗೆ ಗೊತ್ತಿರ್ತದೆ, ಅದನ್ನು ನೀವು ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಎಲ್ಲವನ್ನ ಕರೆದು ತೆಕ್ಕೊಳ್ತೇನೆ. ಇಷ್ಟ ಆದರೆ ರೆಸಿಪಿಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮನೆಯಲ್ಲಿ ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ. ಇದರ ಜೊತೆಗೆ ಕಾಫಿ ಇಷ್ಟನಾ ನಿಮಗೆ ಅಥವಾ ಟೀ ಇಷ್ಟನಾ ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ. ಹೊರಗಡೆಯಿಂದ ತುಂಬಾನೇ ಗರಿ ಗರಿಯಾಗಿದೆ, ಒಳಗಡೆ ಸಾಫ್ಟ್ ಆಗಿದೆ. ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ? ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.